ನಮಸ್ಕಾರ. ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಒಂದು ಸುದ್ದಿ. ಸಂಸತ್ತಿನ ಭವನದಲ್ಲಿ ಮುಸ್ಲಿಮರು ನುಗ್ಗಿದ್ರೆ ಉಗ್ರವಾದಿಗಳು ಎಂದು ಹಣೆಪಟ್ಟಿ ಬರುತ್ತಿತ್ತು ಎಂದು ಕಾಂಗ್ರೆಸ್ ವಕ್ತಾರ ಎಸ್ಎಂ ಪಾಟೀಲ್ ಗಣಿಹಾರ ಕಿಡಿಕಾರಿದರು. ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಷ್ಟ್ರೀಯ ಭದ್ರತಾ ಅಧಿಕಾರಿ ಅಜಿತ್ ದೋವಲ್ ಎನ್ಐಎ ಅಧಿಕಾರಿಗಳು ಏನು ಮಾಡುತ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು. ಅಲ್ಲದೆ ಸಂಸತ್ತಿನ ಭವನದಲ್ಲಿ ಬೇರೆಯವರು ನುಗ್ಗಿದ್ರೆ ದುಷ್ಕರ್ಮಿಗಳು ಎನ್ನುತ್ತಾರೆ, ಆದರೆ ಮುಸ್ಲಿಮರು ಹೋಗಿದ್ರೆ ಉಗ್ರವಾದಿಗಳು ಎನ್ನುತ್ತಿದ್ದರು ಎಂದು ಬಿಜೆಪಿ ವಿರುದ್ಧ ಕಿಡಿಕಾರಿದರು. ಅದಕ್ಕಾಗಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಆಗಬೇಕು ಎಂದು ಅವರು ಒತ್ತಾಯಿಸಿದರು. ಒಬ್ಬ ಕಾಂಗ್ರೆಸ್ ಎಂಪಿ ಆಗಿದ್ರ, ಬೇರೆ ಪಕ್ಷದ ಎಂಪಿ ಆಗಿದ್ರ, ಅದರಾಗ ಮತ್ತು ವಿಶೇಷವಾಗಿ ಮುಸ್ಲಿಂ ಎಂಪಿ ಆಗಿದ್ರ ಈ ದೇಶದಲ್ಲಿ ಪರಿಸ್ಥಿತಿ ಏನಿರ್ತಿತ್ತು ಇವತ್ತು ಮಾಧ್ಯಮಗಳಾಗ್ಲಿ, ರಾಜಕಾರಣಿಗಳಾಗಲಿ, ಬಿಜೆಪಿ ಆಗಲಿ, ಇವತ್ತು ಪ್ರಧಾನಮಂತ್ರಿಗಳಾಗಲಿ, ಗೃಹ ಮಂತ್ರಿಗಳಾಗಲಿ ಏನ್ ಮಾಡ್ತಿದ್ರು? ಇವತ್ತು ನಿವೃತ್ತಿ ಹೊಂದಿದ್ರು ಸಹಿತ ರಾಷ್ಟ್ರೀಯ ಭದ್ರತೆಗೆ ಇವರೇ ಸಮರ್ಥರು ಅಂತ ಹೇಳಿ ನೇಮಿಸಿಕೊಂಡಂತ ಅಜಿತ್ ದೋವಲ್ ಎಲ್ಲಿದಾರ? ನಾಪತ್ತಿದಾರ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ. ಕೋಟಿ ಕೋಟಿ ಖರ್ಚು ಮಾಡಿ ಸರ್ಕಾರ ಇಟ್ಕೊಂಡಿದೆ. ಅವರಿಗೆ ಎಲ್ಲಿದಾರ ಅವರು? 7-8 ತಿಂಗಳಿಗೆ, ವರ್ಷನಲ್ಲಿ ಇದಿಡೀ ದೇಶದ ತುಂಬಾ ಛಾಪ ಹೊಡೆದು ಮುಸ್ಲಿಂ ಹುಡುಗರನ್ನ ಅರೆಸ್ಟ್ ಮಾಡೋದಂತ ಎನ್ಐ ಎಲ್ಲಿದೆ? 2 ವರ್ಷಗಟ್ಟಲೆ ಎನ್ಐ ಇವರು ಸಂಘಟನೆ ಮಾಡಿದ್ದಾರೆ, 2 ವರ್ಷಗಟ್ಟಲೆ ಪ್ಲಾನ್ ಮಾಡಿದ್ದಾರೆ. ಅವಾಗ ಎನ್ಐ ಏನ್ ಮಾಡ್ತಿತ್ತು? ಎನ್ಐ ಇರೋದು ಕೇವಲ ಮುಸ್ಲಿಮರ ಮೇಲೆ, ಹಿಂದುಳಿದವರ ಮೇಲೆ, ದಲಿತರ ಮೇಲೆ ದಾಳಿ ಮಾಡಕ? ಗುಪ್ತದಳ ಏನಾಯ್ತು? ತನಿಖಾ ಸಂಸ್ಥೆಗಳು ಏನದು? ಯಾರು ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ. ಆಮೇಲೆ ಇವರಲ್ಲಿ ಒಳಗೆ ಹೋಗಿ ಇಟ್ಟೆಲ್ಲ ದಾಂಧಲಿ ಮಾಡಿದ್ಮೇಲೆ ದುಷ್ಕರ್ಮಿಗಳಾಗ್ಬಿಟ್ರು. ಉಗ್ರವಾದಿಗಳಾಗಿಲ್ಲ. ಉಳಿದವ್ರು ಮಾಡಿದ್ರೆ ಉಗ್ರವಾದಿಗಳಾಗ್ತಿದ್ರು, ದುಷ್ಕರ್ಮಿಗಳಂತ. ಉಗ್ರವಾದ ಹೋಯ್ತು, ಹಣೆಪಟ್ಟು ಹೋಗ್ಬಿಡ್ತದೆ. ಮುಸ್ಲಿಮರು ಇದ್ರೆ ಮಾತ್ರ ಉಗ್ರವಾದ. ಇವ್ರು ಯಾರಿದ್ರೆ ಉಗ್ರವಾದ ಆಗುದಿಲ್ಲ. ಇವರು ಉಗ್ರವಾದಿಗಳೇ. ಇವ್ರ ಹಿನ್ನೆಲೆ ಯಾರು? ಇವ್ರು ಯಾವ ಸಂಘಟನೆಯಿಂದ ಬಂದ್ರು? ಇವ್ರು ಯಾರು ಬೆಳೆಸೋದ್ರು? ಇವ್ರು ಯಾವ ಸಂಘಟನೆ ಸೇರಿದವರು? ಇವತ್ತಿನ ತನ ಯಾರು ಮಾತಾಡಕ್ ತಯಾರಿಲ್ಲ. ಯಾವುದೇ ಅದ್ರ ಬಗ್ಗೆ ಎನ್ಕ್ವೈರಿ ಆಗ್ಲಿಕ್ಕೆ ತಯಾರಿಲ್ಲ. ಇಲ್ಲಾಂದ್ರೆ ಇಷ್ಟೊತ್ತಲೆ ಕೆಲವು ಮಾಧ್ಯಮಗಳಂತೂ ನಿರ್ಣಯನೇ ತಗೊಂಡ್ಬಿಡ್ತಿದ್ರು. ಯಾರು ಮಾಡಿದಾರೆ, ಏನು, ಅವ್ರಿಗೇನು ಶಿಕ್ಷೆ ಆಗಬೇಕು ಎಲ್ಲ ಅಲ್ಲಿವರೆಗೂ ಹೋಗಿ ಮುಟ್ಟಿಬಿಡ್ತಿದ್ರು ಇವರು. ಕೆಲವು ಮಾಧ್ಯಮಗಳಂತೂ ಬುದ್ಧಿ ಹೇಳ್ದಂಗೆ ಮಾಡ್ತಿದ್ರು. ಇವತ್ತು ಇದೆಲ್ಲ ನೋಡಿದ್ರೆ ನಾಚಿಕೆ ಆಗ್ತದೆ ನಮಗೆ. ಈ ತರ ದೇಶದಲ್ಲಿ ಪರಿಸ್ಥಿತಿ ಇದಾಗಿದೆಯಲ್ಲಪ್ಪ ಅಂತ. ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ, ಏನು ಜವಾಬ್ದಾರಿ ಇಲ್ಲದೆ ಮಾತಾಡ್ತಾರೆ. ಆ ಬಿಜೆಪಿಯ ಅದಕ್ಕೊಂದು ವಾಟ್ಸಾಪ್ ಯೂನಿವರ್ಸಿಟಿ ಅಂತ ಹೆಸರಿಟ್ಟಿದ್ದಾರೆ. ಯೂನಿವರ್ಸಿಟಿ ಅರ್ಥರೇ ಗೊತ್ತಿದೆ ಇವರಿಗೆ, ವಿಶ್ವವಿದ್ಯಾಲಯ. ಅಜಿತ್ ಮಾಳವ್ಯ ಹೇಳ್ತಾನೆ ಇದು ಕಾಂಗ್ರೆಸ್ದವ್ರ ಕೃತ್ಯ ಅಂತ. ಕಾಂಗ್ರೆಸ್ದವ್ರ ಕೃತ್ಯ ಕ್ರಮ ತಗೊಳ್ಳಿ, ಎನ್ಕ್ವೈರಿ ಮಾಡಿ ಹೊರಗೆ ಹಾಕಿ ಏನೇನಿದೆ ಅವ್ರದೆಲ್ಲ ಹಿನ್ನೆಲೆ ತೆಗೀರಿ. ಅವ್ರ 6 ಜನ ಏನಿದ್ದಾರೆ, ಎಲ್ಲಿಯವ್ರು ಬಂದಾರ ಅದವ್ರು ಹೇಳ್ರಿ. ಅಷ್ಟು ಕೇವಲ ಫೇಸ್ಬುಕ್ದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ ಜವಾಬ್ದಾರಿ ಮುಗಿತಾ ನಿಮ್ದು? ಈ ಸುಳ್ಳು ಹೇಳೋದು, ಭ್ರಷ್ಟಾಚಾರ ಮಾಡೋದು ಇದೇ ನಿಮ್ ಕೆಲಸ. ದೇಶದ ಭದ್ರತೆಗೋಸ್ಕರ ನಾವು ಬರಬೇಕು. ದೇಶ ಆತಂಕದಲ್ಲಿದೆ, ನಾವು ಬರಬೇಕು. ಉಗ್ರವಾದಿಗಳು ಮಟ್ಟ ಹಾಕಲಿಕ್ಕೆ ನಾವು ಬರಬೇಕು. ಆಡಳಿತಕ್ಕೆ ಒಂದು 10 ವರ್ಷ ಆಗ್ತಾ ಬಂದಿದೆ. ಇವತ್ತಿನ ತಾನೇ ಒಂದಾದ್ರೂ ಕಡಿಮೆ ಆಗಿದೆಯಾ? ಕೇಂದ್ರ ಸರ್ಕಾರ ಈ ಸಂದರ್ಭದಲ್ಲಿ ನಂದೊಂದು ವಿನಂತಿ ಏನಂದ್ರೆ, ನೀವು ಅಧಿಕಾರದಲ್ಲಿ ಬಂದ ಮೇಲೆ 2014ರಿಂದ ಇಲ್ಲಿಯವರೆಗೆ ಎಷ್ಟು ಪ್ರಮಾಣದಲ್ಲಿ ಉಗ್ರವಾದ ಕಡಿಮೆ ಆಗಿದೆ ಅದನ್ನ ಅಂಕಿ ಸಂಖ್ಯೆ ಬಿಡುಗಡೆ ಮಾಡಿದ್ರೆ ಬಹಳ ಒಳ್ಳೇದಂತ ಹೇಳ್ತೀನಿ ನಾನು. ಯಾಕಂದ್ರೆ ನಿಮ್ಮ ಅಜೆಂಡಾದಲ್ಲಿ ಇತ್ತಿದು. ಮೊದಲು ಎಷ್ಟು ಉಗ್ರವಾದ ಪರ್ಸೆಂಟೇಜ್ ಇತ್ತು, ಈಗ ಎಷ್ಟು ಉಗ್ರವಾದ ಪರ್ಸೆಂಟೇಜ್ ಇದೆ, ಇವರ ಅವಧಿಯಲ್ಲಿ ಎಷ್ಟು ಸೈನಿಕರು, ಪೊಲೀಸರು ಹುತಾತ್ಮರಾದರು, ಸತ್ತೋದ್ರು ಉಗ್ರವಾದಿಗಳ ಕೈಯಲ್ಲಿ, ಇವರೆಷ್ಟು ಜನರನ್ನು ಹಿಡಿದಿದ್ದಾರೆ, ಎಷ್ಟು ಪ್ರಮಾಣ ಮಟ್ಟ ಹಾಕಿದ್ದಾರೆ, ಇದನ್ನು ಬಿಡುಗಡೆ ಮಾಡೋದು ದೇಶದ ಮಂದಿ ಇವರು. ಇವತ್ತು ಇವ್ರು ಸಾಧನೆ ಏನಾದರೂ ಮಾಡಿದ್ರಿ? ನೀವು ನೋಟ್ ಬ್ಯಾನ್ ಮಾಡಿದ್ರಿ, ಉಗ್ರವಾದ ನಾವು ಮಟ್ಟ ಹಾಕ್ತೀವಿ, ಉಗ್ರವಾದ ಮಟ್ಟ ಹಾಕ್ಬೇಕಂತ ಹೇಳಿ ಅದರಲ್ಲಿ ಯಶಸ್ವಿಯಾದ್ರೆ ಅದನ್ನ ಹೇಳಿ. ಕಾಶ್ಮೀರದ 370 ತೆಗೆದಿರುವುದು ಉಗ್ರವಾದ ಕಡಿಮೆ ಅಂತ ಹೇಳಿದ್ರಿ. 370 ತೆಗೆದು 5 ವರ್ಷ ಆಗಲೇ ಬಂತು. ಇವತ್ತಿಗೆ ಎಷ್ಟು ಪ್ರಮಾಣದಲ್ಲಿ ಉಗ್ರವಾದ ಕಡಿಮೆ ಆಗಿದೆ ಅದನ್ನು ಅಂಕಿ ಸಂಖ್ಯೆ ಹೇಳಿ.
ಆಮೇಲೆ ನೀವು ಉಗ್ರವಾದದಿಂದ ಕಾಶ್ಮೀರ ಪಂಡಿತರು ಕಾಶ್ಮೀರ ಬಿಟ್ಟು ಹೊರಗೆ ಹೋಗಿದ್ದಾರೆ, ನಾವು ಅವರನ್ನು ಪುನರ್ವಸತಿ ಮಾಡ್ತೀವಿ, ಅವರನ್ನು ವಾಪಸ್ ಕರೆಸ್ತೀವಿ ಅಂತ ಹೇಳಿದ್ರು. ಎಷ್ಟು ಜನ ಪಂಡಿತರು ಕಾಶ್ಮೀರಕ್ಕೆ ವಾಪಸ್ ಬಂದರು? ಎಷ್ಟು ಜನ ನೀವು ಪಂಡಿತರನ್ನು ಅಲ್ಲಿ ಪುನರ್ವಸತಿ ಮಾಡಿದ್ರಿ? ಯಾರು ಹೋಗಲೇ ಇಲ್ಲ ಇವತ್ತಿನ ತನ. ನಿಮ್ಮದು ಅಜೆಂಡಾ ಇತ್ತದು, ಕಾಶ್ಮೀರ ಪಂಡಿತರಿಗೆ ವಾಪಸ್ ಕರೆಸ್ತೀವಿ, ಅಲ್ಲಿ ಪುನರ್ವಸತಿ ಮಾಡ್ತೀವಿ ಅಂತ ಹೇಳಿ. ಇವತ್ತಿನ ತನ ಕಾಶ್ಮೀರ ಪಂಡಿತರು ಅಲ್ಲಿ ಕಾಶ್ಮೀರಕ್ಕೆ ಹೋಗಲೇ ಇಲ್ಲ. ಅವರಿನ್ನು ಸೌಲಭ್ಯಗಳು ಒದಗಿಸೋದು, ಪುನರ್ವಸತಿ ಮಾಡೋದು ಮಾಡಲೇ ಇಲ್ಲ. ಆದರೂ ಮತ್ತೆ ನೀವು ಕಾಶ್ಮೀರದ ಬಗ್ಗೆ, ಕಾಶ್ಮೀರ ಪಂಡಿತರ ಬಗ್ಗೆ ಕಾಳಜಿ ಮಾಡ್ತೀರಿ. ಅದಕ್ಕೆ ನಂದು ಈ ಸಂದರ್ಭದಲ್ಲಿ ಏನಂದ್ರೆ, ಸಂಪೂರ್ಣವಾಗಿ ಪ್ರಧಾನಿ ಮೋದಿಯವರಾಗಲಿ ಅಮಿತ್ ಶಾ ಅವರಾಗಲಿ ವಿಫಲತೆ ಆಗಿದೆ. ಅವರು ವಿಫಲರಾಗಿದ್ದಾರೆ ಆಡಳಿತ ನಡೆಸಲಿಕ್ಕೆ. ಅವರು ರಾಜೀನಾಮೆ ಕೊಟ್ಟು ಬೇರೆಯವರನ್ನ ಮಾಡಬೇಕು. ಈ ಸಂದರ್ಭದಲ್ಲಿ ನಾವು ಹೇಳೋದೇನೆಂದ್ರೆ, ಅವ್ರ ಕೈಲಿ ಆಡಳಿತ ನಡೆಸಲಿಕ್ಕೆ ವಿಫಲ ಆಗಿದ್ದಾರೆ, ಅವ್ರು ಫೇಲ್ ಆಗಿದ್ದಾರೆ. ಭಾಷಣ ಮಾಡ್ಲಿಕ್ಕೆ ಅಷ್ಟೇ ಬರ್ತವ್ರಿಗೆ, ಅವ್ರ ಆಡಳಿತ ನಡೆಸಲಿಕ್ಕೆ ಬರೋದಿಲ್ಲ. ಅವ್ರು ಕೇವಲ ಎಲೆಕ್ಷನ್ಗೋಸ್ಕರ ಇದು ಆಡಳಿತ ನಡೆಸ್ಕೊಂಡು ಹೋಗ್ತಾರೆ ಹೊರತಾಗಿ ಮತ್ತೊಂದು ಯಾವುದೋ ಉದ್ದೇಶ ಇಲ್ಲ. ಅವರು ದೇಶದ ಬಗ್ಗೆ ಕಳಕಳಿಲ್ಲ. ದೊಡ್ಡ ದೊಡ್ಡ ಉದ್ಯಮಿದಾರರನ್ನು ಸಂರಕ್ಷಣೆ ಮಾಡೋಕೆ ಓಡಾಡ್ತಿದ್ರೆ ಹೊರತಾಗಿ ಅವರು ದೇಶದ ಸಂರಕ್ಷಣೆ ಅವ್ರ ಕೈಯಿಂದ ಆಗೋದಿಲ್ಲ. ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತೀನಿ. ಕೇರಳದ ಪ್ರಖ್ಯಾತ ಜ್ಯೋತಿಷ್ಯರು ನಿಮ್ಮ ಸಮಸ್ಯೆಗಳಾದ ದಾಂಪತ್ಯ, ಲೈಂಗಿಕ ಸಮಸ್ಯೆ, ಸಂತಾನ ದೋಷ, ಸ್ತ್ರೀ ಪುರುಷ ವಶೀಕರಣ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಹೆಂಡತಿ ಹೇಳಿದ ಮಾತು ಕೇಳುವಂತೆ, ಅತ್ತೆ ಸೊಸೆ ಕಲಹ, ನಾದಿನಿ ಕಲಹ, ಮನೆಯಲ್ಲಿ ಪ್ರತಿನಿತ್ಯ ಅಣ್ಣ ತಮ್ಮಂದಿರಲ್ಲಿ ಕಲಹ, ಎಷ್ಟೇ ದುಡಿದ್ರೂ ಮನಃಶಾಂತಿಯ ಕೊರತೆ, ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಕೇರಳದ ಮೂಲ ಪದ್ಧತಿಯಿಂದ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ, ಕೆಲವೇ ಗಂಟೆಗಳಲ್ಲಿ ಪರಿಹಾರ ಶತಸಿದ್ಧ. ಪರಿಹಾರದಲ್ಲಿ ಓಪನ್ ಚಾಲೆಂಜ್. ನಾವು ಮಾಡಿಕೊಟ್ಟಂತ ಪರಿಹಾರ ನಮಗಿಂತ ಮೊದಲು ಬೇರೆ ಯಾರೇ ಮಾಡಿಕೊಟ್ಟಲ್ಲಿ ಅವರಿಗೆ ಸೂಕ್ತ ಬಹುಮಾನ ಕೊಡಲಾಗುವುದು. ಇದು ಸತ್ಯ. ಗುರೂಜಿಯವರನ್ನು ನಂಬಿ ಕರೆ ಮಾಡಿ. ನಿಮ್ಮ ಒಂದು ಕರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ. ಗುರೂಜಿಯವರು ಫೋನಿನ ಮೂಲಕ ಹಾಗೂ ವಾಟ್ಸ್ಆಪ್ ಮೂಲಕ ಪರಿಹಾರ ತಿಳಿಸುತ್ತಾರೆ.